ನೀನ್ ಬರ್ದೆ ಹೋಗಿದ್ರೆ ವೈದೇಹಿ ಖಂಡಿತ ಬಂದು ನನ್ನ ಕಾಪಾಡಿರೋಳು. ಆಹಾ, ಹೌದಾ? ಹೌದು. ನೀನಿದ್ಯಾ ಅನ್ನೋ ಕಾರಣಕ್ಕೆ ಅವಳು ನನ್ನ ಎದುರುಗಡೆ ಬರ್ತಾ ಇಲ್ಲ. ಅಷ್ಟಕ್ಕೂ ವೈದೇಹಿ ನನ್ನ ಮುಂದೆ ಬರ್ದೇ ಇರೋದಕ್ಕೆ ಕಾರಣ ನೀನೇ ಜಾನಕಿ. ಹೌದು, ಇದು ಮಾತ್ರ ನಿಜ. ನಿಮ್ ವೈದೇಹಿ ನಿಮ್ ಮುಂದೆ ಬರ್ದೇ ಇರೋದಕ್ಕೆ ನಾನೇ ಕಾರಣ. ಅದೇನೋ ಘನಕಾರ್ಯ ಅನ್ನೋಂಗ್ ಮಾತಾಡ್ತಾ ಇದೆಯಲ್ಲ ನೀನು. ಆವತ್ತು ಮದುವೆ ನಿಲ್ಸೋದಕ್ಕೆ ವೈದೇಹಿ ಬರ್ತಾಳೆ ಅಂತ ಹೇಳಿದ್ದೆ ಅಲ್ವಾ? ಆದ್ರೆ ಯಾಕೆ ಬರ್ಲಿಲ್ಲ? ನೀನ್ ನಮ್ಮ ಅತ್ತೆ ಮಗಳು ಅಂತ ಹೇಳಿದ್ರಿಂದ ಮದುವೆ ನಿಂತೋಯ್ತಲ್ಲ, ಅದಕ್ಕೆ. ಈಗಲೂ ಅಷ್ಟೇ, ನೀನಿರೋದಕ್ಕೆ ವೈದೇಹಿ ಬರ್ಲಿಲ್ಲ. ಇದರಿಂದ ನಿನ್ಗೇನ್ ಅರ್ಥ ಆಯ್ತು? ನೀನ್ ನನ್ನ ಜೊತೆಲಿದ್ರೆ ವೈದೇಹಿ ಖಂಡಿತ ಬರಲ್ಲ. ಅದಕ್ಕೆ ನೀನು ನನ್ನಿಂದ ದೂರ ಇರಬೇಕು. ಹೌದಾ? ಇದೆಂತ ಲೆಕ್ಕ ಬಾವ? ನಿಮ್ಗೊಂದು ವಿಷಯ ಅರ್ಥ ಆಗ್ತಿಲ್ಲ. ನಾನ್ ನಿಮ್ಗೆ ಎಷ್ಟು ಹತ್ರ ಆಗ್ತೀನೋ ವೈದೇಹಿನೂ ಅಷ್ಟೇ ಹತ್ರ ಆದ ಹಾಗೆ. ಛೇ, ಮೊದಲು ನನ್ನ ವೈದೇಹಿ ನನಗೆ ಕೊಟ್ಟಿರೋ ಬೊಕ್ಕೆನ ಕೊಡು. ಅಯ್ಯೋ, ನಿಮ್ ವೈದೇಹಿ ಕೊಟ್ಟಿರೋ ಬೊಕ್ಕೆನಾ ನೀವೇ ತಗೊಳ್ಳಿ. ಬಾವ, ಸ್ವಲ್ಪ ನಗ್ಬೋದಲ್ಲ? ನಿಮ್ ವೈದೇಹಿ ಕೊಟ್ಟಿರೋ ಬೊಕ್ಕೆ. ಬಾವ, ಮಳೆ ನೆಂದು ಹೋಗ್ತೀಯಾ? ಒಟ್ಟಿಗೆ ಹೋಗೋಣ ಬನ್ನಿ. ನಡಿ. ಶಿವ. ಅಯ್ಯೋ, ಹರ ತಪ್ಪಾಗೋಯ್ತು. ವಾವ್. ಶಿವ. ಅಪಚಾರ. ಶಿವ. ವಾಲಿ, ತಪ್ಪು ಕಣೋ ಇದು. ವಾಲಿ, ತಪ್ಪಿದ್ದಲ್ಲ ಕಣೋ, ತಪ್ಪಿದ್ದಲ್ಲ. ನಿನ್ ತೊಡೆ ಮೇಲೆ ಮಲಗಿಸ್ಕೊಳಕ್ಕೆ ನನಗ್ ಸ್ಪ್ರೇ ಹೊಡಿತ್ಯಾ? ಅಯ್ಯೋ ಶಿವ, ಉರ್ಮಿಳಾ, ನಾನ್ ಬೇಕು ಅಂತ ಮಾಡ್ಲಿಲ್ಲ ಉರ್ಮಿಳಾ. ಅದೇನು ಅಂತ ಚೆಕ್ ಮಾಡ್ದೆ ಅಷ್ಟೇ. ಏನದು? ಅದು ನಂದಲ್ಲ, ಶ್ರವಂತಿದು. ಏನೋ ಒಂದು. ಮೊದ್ಲು ನಾನು ಹೇಳೋದನ್ ಸರಿ ಕೇಳಿಸ್ಕೊ. ನಿನಗ್ ರಾಜ್ಯಾಧಿಪತಿ ಆಗೋ ಆಸೆ ಇದ್ಯಾ? ಅಯ್ಯೋ, ಯಾಕಿಲ್ಲ, ತುಂಬಾ ಆಸೆ ಇದೆ. ಈ ದೀಕ್ಷೆಯಲ್ಲಿರೋದು ಎಷ್ಟು ಕಷ್ಟ ಅಂತ ಗೊತ್ತಾ ನಿಂಗೆ? ಪ್ರತ್ಯಕ್ಷವಾಗಿ ನಾನು ಅನುಭವಿಸ್ತಿರೋದು ಕಾಣಿಸ್ತಿಲ್ವ ಊರ್ಮಿಳಾ? ನೀನ್ ಬೇಗ ಏನಾದ್ರೂ ಮಾಡ್ಬೇಕಷ್ಟೇ. ಸರಿ, ನನ್ನ ಹತ್ರ ಒಂದು ಪ್ಲಾನ್ ಇದೆ. ಹೇಳು ಊರ್ಮಿಳಾ, ಅದೇನು ಅಂತ ಹೇಳು.
ನಿನಗ ಅರ್ಥ ಆಯ್ತಾ? ಅಯ್ಯೋ ತುಂಬಾ ಚೆನ್ನಾಗಿದೆ. ಹೇಳಿದನ್ನ ಹೇಳ್ದಂಗ್ ಮಾಡಿದ್ರೆ ಹ್ಮ್ ನೀನು ರಾಜ್ಯಾಧಿಪತಿ ಆಗೋದು ಪಕ್ಕ. ನಾನು ಖಂಡಿತ ನಿನ್ ರಾಣಿ ಆಗ್ತೀನಿ. ಬುಟ್ಟಿಗ್ ಹಾಕೊಳಕ್ಕೆ ಇಂಥ ಚೀಪ್ ಟ್ರಿಕ್ಸ್ನೆಲ್ಲ ಮಾಡೋದನ್ ಬಿಟ್ಟು ಹೇಳಿದ್ದನ್ನ ಮಾಡು. ಅಯ್ಯೋ ಊರ್ಮಿಳಾ, ಮತ್ತೆ ನೀನ್ ನನ್ ಮಾತೆ ನಂಬ್ತಿಲ್ವಲ್ಲ? ದೀಕ್ಷೆಯಲ್ಲಿದ್ದಾಗ್ಲೂ ನೀನ್ ನಂಬ್ತಿಲ್ವಲ್ಲ? ತಪ್ಪು. ಇದು ನಿಜವಾಗ್ಲೂ ಶ್ರವಂತಿದೆ, ಬೇಕಾದ್ರೆ ಕೇಳು. ಹೌದು, ಇದು ನಂದೇ. ಶ್ರವಂತಿ, ಯಾಕಕ್ಕ ಇನ್ನು ಮಲ್ಕೊಂಡಿಲ್ವಾ? ಹೋಗ್ ಮಲ್ಕೊಳ್ಳಿ. ಶ್ರವಂತಿ, ಅಯ್ಯೋ ಯಾಕೆ ಊರ್ಮಿಳಾ ಹಾಗೆ ನೋಡ್ತಿದ್ಯಾ? ಆಗ್ಲೇ ಏನೋ ಗೊತ್ತಿಲ್ದೇ ಆಯ್ತು ಅಂತ ಹೇಳ್ದೆ. ಈಗೇನು ಮತ್ತೆ ವಾಪಸ್ ಬಂದು ಇನ್ನೂ ಮಲ್ಕೊಂಡಿಲ್ವಾ ಅಂತ ರಾಗ ಇಳಿತಿದ್ದಾಳೆ. ಅಯ್ಯೋ ಶಿವ ಶಿವ, ಊರ್ಮಿಳಾ ನೀನ್ ತಪ್ಪಾಗಿ ತಿಳ್ಕೊಂಡ್ರೆ ಹೇಗೆ? ಮಧ್ಯರಾತ್ರಿ ಹೀಗೆ ನಿಂತ್ಕೊಂಡು ಮಾತಾಡೋದ್ರಿಂದ ಆರೋಗ್ಯ ಕೆಟ್ಟಾಗುತ್ತೆ ಅನ್ನೋದು ಅವಳ ಉದ್ದೇಶ ಅಷ್ಟೇ ಹೊರತು ನೀನ್ ತಪ್ಪಾಗಿ ತಿಳ್ಕೊಬೇಡ ಊರ್ಮಿಳಾ. ಸರಿ. ನಾನಿದ್ರೆ ನಿಮ್ ಮಾಟುಗಳು ನಡೆಯಲ್ಲ ಅಂತ ನನಗೆ ಶಿವ ಶಿವ, ನೀನನ್ನ ಅದು ಹೇಗೆ ಅರ್ಥ ಮಾಡಿಸ್ಲಿ ಊರ್ಮಿಳಾ? ದೀಕ್ಷೆ ತಗೊಂಡವ್ರ ಹತ್ರ ಈ ತರ ಎಲ್ಲ ಬಂದು ಮಾತಾಡಬಾರ್ದು ಊರ್ಮಿಳಾ. ತಪ್ಪು. ಕೆನ್ನೆ ತಟ್ಕೋ. ನೀನ್ ತಟ್ಕೋ ಕೆನ್ನೆನ. ಅಯ್ಯಯ್ಯೋ, ಅಯ್ಯೋ ನಿನಗದು ಹೇಗೆ ಅರ್ಥ ಮಾಡಿಸ್ಲಿ ಊರ್ಮಿಳಾ? ಊರ್ಮಿಳಾ, ಊರ್ಮಿಳಾ, ಅಯ್ಯೋ ದೇವ್ರೆ, ಯಾಕೆ ನಂಗೆ ಹೀಗೆ ಕಷ್ಟ ಕೊಡ್ತಿದ್ಯಾ? ಧ್ಯಾನ ಎಲ್ಲ ಹಾಳಾಯ್ತು. ಈಗ ಮತ್ತೆ ನಾನು ಹೋಗಿ ಸ್ನಾನ ಮಾಡಬೇಕು. ಬಾವಾ ಬಾವಾ ಬಾವಾ, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಬಾವಾ. ಅಯ್ಯೋ ವೈದೇಹಿ ಬೊಕ್ಕೆ ಇಲ್ಲಿ. ನನ್ನಿಂದ ಸ್ವಲ್ಪ ದೂರ ಇರ್ತೀಯಾ? ಬಾವಾ ಬಾವಾ, ಎಲ್ಲಕ್ಕೆ ಹೋಗ್ತಿದ್ದಾಳೆ ಇವಳು? ಇವಳು ರಾತ್ರಿ ಇಡೀ ಬಾವನ್ ಹಿಂದೆನೇ ಇದ್ದಾಳೆ ಅನ್ಸುತ್ತೆ. ಸುಮ್ನಿದ್ರೆ ಬಾವನ್ ಬುಟ್ಟಿಗೆ ಹಾಕೊಂಡ್ಬಿಡ್ತಾಳೆ. ಇವತ್ತು ಇವಳ್ಗೊಂದ್ ಗತಿ ಕಾಣಿಸ್ಲೇಬೇಕು. ಅಲ್ಲ ಇರು, ಎಲ್ಲಿಗೆ ಬರ್ತಿದ್ಯಾ? ಏನ್ ಬಾವಾ, ನಿಮಗೋಸ್ಕರ ಕಷ್ಟಪಟ್ಟು ಅಷ್ಟು ದೂರ ಬಂದ್ರೆ ಹೋಗು ಅಂತಿದ್ದೀರಾ? ನೀನ್ ಹೋಗು, ಹಿಂದೆ ಹೋಗು, ಹಿಂದೆ ಹೋಗು, ಹೋಗು. ನೀನಿದ್ರೆ ವೈದೇಹಿ ಬರಲ್ಲ ಅಂತ ಹೇಳ್ದೆ ಅಲ್ವಾ? ಹೋಗಿಲ್ಲಿಂದ. ನಾನಿದ್ರೆ ವೈದೇಹಿ ನೋಡು, ದೂರ ಇರು, ಇದನ್ನ ಬೇಡ ಅಂತ ಹೇಳುದು. ಹೋಗು. ಏನ್ ಮಾಡ್ತಿದ್ಯಾ? ಯಾಕೆ ಒಳಗ್ ಬಂದೆ ನೀನು? ಯಾರು ಬಂದ್ರು? ಯಾರು ಬಂದ್ರೇನೀಗ? ಸರಿ ಹೋಗಿ. ರಾತ್ರಿ ಇಂಥ ಹೊತ್ತಲ್ಲಿ ಜಾನಕಿ ಜೊತೆ ಇವನ್ಗೇನ್ ಕೆಲ್ಸ ಅಂತ ಎಲ್ರೂ ಮಾತಾಡ್ಕೊಳ್ತಾರೆ. ನಿಮಗ್ ಪರವಾಗಿಲ್ಲ ಅನ್ಸಿದ್ರೆ ಹೋಗಿ. ಹೋಗಿ. ಸರಿ, ನಾನು ಹೋಗ್ತೀನಿ, ನೀನ್ ಬರ್ಬೇಡ. ನೀನ್ ಇಲ್ಲೇ ಇರು. ನಾನು ಒಬ್ನೇ ಹೋದ್ರೆ ಅನುಮಾನ ಬರಲ್ಲ ಅಲ್ವಾ? ಎಲ್ಲಿದ್ದಾರೆ ಇವರು? ಎಲ್ಲಿ ಹೋದ್ರು?
ಎಲ್ಲಕ್ಕೆ ಹೋದ್ರು? ಮೇಲೇನಾದ್ರೂ ಹೋದ್ರಾ? ನೋಡ್ತೀನಿ. ಅಬ್ಬ ಹೊರಟೋದ್ಲು. ಯಾವುದಕ್ಕೂ ಒಳ್ಳೇದು, ನೀನ್ ಇಲ್ಲೇ ಇರು, ನಾನು ಮೊದಲು ಹೋಗ್ತೀನಿ, ಸರಿನಾ? ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಎಲ್ಲಿಗೆ? ಹೊರಗಡೆ. ಯಾಕೆ? ಇಬ್ರು ಈ ರೀತಿ ನೋಡಿ ನಮ್ಮ ಮಧ್ಯೆ ಏನು ಇದೆ ಅಂತ ಅನ್ಕೊಳ್ಳಿ ಅಂತನಾ? ಮತ್ತೆ ಪರವಾಗಿಲ್ವಾ? ಏನು? ನನ್ನ ಹತ್ರ ಇದ್ರೆ ವೈದೇಹಿ ಬರಲ್ಲ ಅಂತ ಹೇಳಿದ್ರಲ್ಲ, ಪರವಾಗಿಲ್ವಾ? ಬೇಡ, ಇರು. ಹಾಗಾದ್ರೆ ಹತ್ರನೇ ಇರ್ಬೋದಾ? ನಾವ್ ಹೀಗೆ ಇರ್ಬೋದಾ? ಹೀಗೆ ಇರೋದು ಅಂದ್ರೆ ಅದ್ ಹೇಗ್ ಸಾಧ್ಯ ಆಗುತ್ತೆ? ನೋಡಿ, ಮತ್ತೆ ಕಂಡೀಷನ್, ನಾನು ಹೋಗ್ತೀನಿ. ಸರಿ, ಹೋಗ್ಬೇಡ. ಹಾಗಾದ್ರೆ ಓಕೆನಾ? ಓಂ ನಮಃ ಶಿವಾಯ. 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 ಹೊತ್ತು ಬೊತ್ತು ಇಲ್ದೆ ಇವನ್ ಯಾಕೆ ಈ ತರ ಜಪ ಮಾಡ್ತಿದ್ದಾನೆ? ಒಂದು ಅರ್ಥ ಆಗ್ತಿಲ್ಲ. ಒಂದ್ ವೇಳೆ ಇವನು ಶ್ರವಂತಿ ಹತ್ರ ಹೋಗ್ತಿದ್ದಾನ? ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ.
ಇದು ದೇವಾಂಶ್ ರೂಮ್ ಅಲ್ವಾ? ವಾಲಿ ಇಲ್ಲಿಗೆ ಬರಲ್ಲ ಬಿಡು, ಅಷ್ಟು ಧೈರ್ಯ ಇಲ್ಲ ಅವನ್ಗೆ. ಮೇಲ್ ಹೋಗಿ ನೋಡೋಣ. ಏನಾಗಿಲ್ಲ, ಏನಿಲ್ಲ, ಸಾರಿ. ಏನು ಆಗಿಲ್ಲ. ಅದೇ ತುಟಿಗಳು, ಕೆನ್ನೆ, ಏನೋ ಆಕ್ಸಿಡೆಂಟ್ ಅಷ್ಟೇ, ಅಷ್ಟೇ, ಇನ್ನೇನಿಲ್ಲ, ಏನೂ ಆಗಿಲ್ಲ. ಇದೆ ಅಲ್ವಾ? ಇದೆ ಅಲ್ವಾ ಬಾವಾ? ಏನು ಹೀಗೇನಾ? ಆಕ್ಸಿಡೆಂಟ್ ಆಯ್ತು ಅಂದ್ರಲ್ಲ, ಇದನ್ನೇನಾ? ಏನೂ ಆಗಿಲ್ಲ. ಹಾಗಾದ್ರೆ ಏನೂ ಆಗಲ್ಲ. ಹೀಗೇನಾ? ಹೀಗೆ ಇರ್ಬೇಕಲ್ವಾ ಬಾವಾ? ಹಾಗಾದ್ರೆ ಏನೂ ಆಗಲ್ಲ. ಏನು? ಅಷ್ಟೇ ಅಲ್ವಾ? ನೀನು ಇಲ್ಲೇ ಇರು, ನಾನು ಹೋಗ್ತೀನಿ. ಈ ಸಲ ಯಾರೇ ಬಂದ್ರು ಸರಿ, ನಾನು ಹೋಗ್ತೀನಿ. ನೀನಿದು. ಬಾವಾ ಬಾವಾ, ಇಬ್ರು ಯಾಕೆ ಒಳಗಿಂದ ಬಂದ್ರಿ? ಏನ್ ಮಾಡ್ತಿದ್ರಿ ಒಳಗೆ? ಗೊತ್ತಾದ್ರೆ ಎದೆ ಹೊಡ್ಕೊಂಡು ಸತ್ತು ಹೋಗ್ತೀಯ. ನಿನ್ ಕತೆ ಮುಗೀತು, ನಿನ್ಗೊಂದ್ ಗತಿ ಕಾಣಿಸ್ತೀನಿ. ಓಂ ನಮಃ ಶಿವಾಯ. ಅಯ್ಯೋ, ಸಾರಿ ಸಾರಿ. ಶ್ರೀಮತಿ, ಮತ್ತೆ ಸಿಗಾಕೊಂಡ್ಬಿಟ್ಟೆ. ಹೇ ಭಗವಾನ್, ತಪ್ಪು ಮಾಡಿದವರೆಲ್ಲ ಜಾರ್ಕೋತಾ ಇದ್ದಾರೆ. ಏನು ಮಾಡದೇ ಇರೋ ನಾನು ಯಾಕೆ ಹೀಗೆ ಸಿಗಾಕೋತಾ ಇದ್ದೀನಿ? ಅಯ್ಯೋ, ಏನಿಲ್ಲ ಊರ್ಮಿಳ, ಏನಿಲ್ಲ, ಸಣ್ಣ ಆಕ್ಸಿಡೆಂಟ್ ಅಷ್ಟೇ, ಸಣ್ಣ ಆಕ್ಸಿಡೆಂಟು ಅಷ್ಟೇ. ನಿಗ್ರಹ 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 ನಿಗ್ರಹ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎಲ್ಲಿ ಹೋಗಿದೆ?